ಶೀಲಾ ಹೆಂಗಾಗ್ಬಿಡ್ತು ನೋಡ್ ಶೀಲಾ ನನಗೆ. ಅಲ್ಲ ಕಡೆ ಅಷ್ಟೇ ಹೇಳ್ತಿದ್ದೆ ನಿನಗೆ ಹುಷಾರಾಗಿ ಹೋಗು ಹುಷಾರಾಗಿ ಹೋಗು ಅಂತಂದು. ಗಾಡಿಗೆ ನೀನು ಯಾಕೆ ನೋಡ್ಕೊಂಡು ಹೋಗ್ತಿದ್ದೆ ನೋಡು, ತಲೆಗೆ ಏಟ್ ಮಾಡ್ಕೊಂಡಿದ್ದೆ, ಕಾಲಿಗೆ ಏಟ್ ಮಾಡ್ಕೊಂಡಿದ್ದೆ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ನಿನಗೆ. ಬಿಡೆ ಅಮ್ಮಣ್ಣೆ ಶೀಲಾ, ಅದ್ಯಾಕಂಗ್ ಅಳ್ಸ ಏನಾಗೈತೆ ಅಂತಂದು ಎಲ್ಲ ಒಂದ್ ಈಟ್ ಏಟ್ ಆಗೈತೆ ಅಷ್ಟೇ. ಅಲ್ಲ ಕಣಜಿ, ಒಂದ್ ಈಟ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು ನನಗೆ ಯಾರವ್ರು ಹೇಳು. ನೀನ್ ಅಳ್ಬೇಡಮ್ಮ, ನೀನ್ ಅಳದ್ ನನ್ ಕೈಲಿ ನೋಡಕ್ ಆಗಲ್ಲ ಇನ್ನೊಂದ್ಸಲಿ. ಈ ತಪ್ಪು ಮಾಡಲ್ಲ ನಾನು. ಅಲ್ಲ ಕಣಮ್ಮ, ಅಷ್ಟೊಂದ್ ಯಾಕೆ ಕುಡಿಬೇಕು ನಿನ್ ಗಂಡ? ಡಾಕ್ಟರ್ ನಿಮ್ ಕೈ ಮುಗಿತೀನಿ ನನ್ನ ಗಂಡನ್ನ ಹುಷಾರು ಮಾಡಿ. ಯಾವಾಗ್ಲೂ ಒಂದ್ ನೋವು, ಒಂದಿನ ತಲೆ ನೋವು ಮಾಡ್ಕೊಂತಾನೆ, ಒಂದಿನ ಕಾಲು ನೋವು ಮಾಡ್ಕೊಂತಾನೆ, ಒಂದಿನ ಬೆಳ್ಳಿಗೆ ನೋವು ಮಾಡ್ಕೊಂತಾನೆ, ದಿನ ಒಂದೊಂದ್ ನೋವು ಮಾಡ್ಕೊಂತಿದ್ದಿ. ಈಗ ನೋಡಿದ್ರೆ ಪುಳ್ಳೆನೆ ಬಕ್ಕಡಿಸ್ಕೊಂಡು ಬಂದವನೆ ಕಾಲೇಟ್ ಮಾಡ್ಕೊಂಡು. ಯೋಚನೆ ಮಾಡ್ಬೇಡಮ್ಮ, ಹೆಂಗ ನಿನ್ ತಾಳಿ ಬಗ್ಗೆ ಗಟ್ಟಿ ಇತ್ತು ಅನಿಸೈತಿ ನೋಡ. ಆ ಪಾಟಿ ಬಿದ್ರೂ ಅಷ್ಟೇಟ್ ಆಯ್ತು ಅಷ್ಟೇ, ಇಲ್ಲಾಂದ್ರೆ ಜೀವನ ಹೋಗ್ಬೇಕಿತ್ತು. ಸುಮ್ಮನೆ ಇರು, ಯಾಕೆ ಯೋಚನೆ ಮಾಡ್ತೀಯ? ಇನ್ನೊಂದು 2 ದಿನದಾಗ ಡಿಸ್ಚಾರ್ಜ್ ಮಾಡ್ತೀನಿ, ಕರ್ಕೊಂಡೋಗಿ ಮನೆಗೆ. ಅಂದ್ರೆ ಒಂದು 3-4 ತಿಂಗಳು ರೆಸ್ಟ್ ಆಗಿರ್ಬೇಕು. ಹೆಂಗ? ಸರಿ ಸರ್, ಆಯ್ತು, ನಾನ್ ನೋಡ್ಕೊಂತೀನಿ. ಈ ಪಾಪಿ ಜನ್ಮ ಇರೋದ್ಕಿಂತ ಸಾಯದ ವಾಸಿ. 3-4 ತಿಂಗಳು ಅಂದ್ರೆ ನನ್ಗೆ ದುಡ್ಡು ಎಲ್ಲ ಮನೆಗೆ ಹೆಂಗ್ ಹೊಂದಿಸ್ಕೊಂತೀಯ? ನನ್ ಜನಕ್ಕಿದ್ದಾಗಂತೂ ನೆಟ್ಟು ಕೆಲ್ಸಕ್ಕೆ ಹೋಗ್ಲಿಲ್ಲ ನಾನು. ಸುಮ್ನಿರಪ್ಪ, ಜಾಸ್ತಿ ಆಡ್ಬೇಡ ನೀನು. ತಲೆಗೆ ಏಟ್ ಮಾಡ್ಕೊಂಡಿದ್ಯಾ? ಓ, ಕಷ್ಟ ಮನ್ಷಗ್ ಬರ್ದೇನ್ ಮರಕ್ ಬರ್ತೈತೆ, ಈಗ ಮರಕ್ಕೂ ಬಂದೈತ್ ಬಿಡು. ನೋಡು ಚಂದ್ರಪ್ಪ, ನಿನ್ನ ಹತ್ರ ನಂಗೂ ಅಳು ಬರ್ತೈತಿ. ಬೇಡ, ಸುಮ್ಮನೆ ಇರು. ಇಲ್ಲೋಡು, ನಿನಗೆ ನಾನಿದ್ದೀನಿ, ಚಿಂತೆ ಮಾಡಬೇಡ. ಇಲ್ಲೋಡು, ನಾನು ಪ್ರಾಣ ಒತ್ತೈಕಾದ್ರೂ ನಿನ್ನ ನೋಡ್ಕೊಂತೀನಿ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಯ್ಯ. ಇನ್ನೊಂದ್ಸಲಿ ನಾನು ಯಾವತ್ತೂ ಎಣ್ಣೆ ಕುಡಿಯಲ್ಲ. ಅಮ್ಮಣಿ ಶೀಲಮ್ಮ, ಗುಂಡಜ್ಜಿ, ನಮ್ಮಯ್ಯಪ್ಪ ನೋಡಂಗ್ ಮಾಡ್ಕೊಂಬಿಟ್ಟ. ನಾನು ಸಾರ್ ಬಡ್ಕೊಂತಿದ್ದೆ ನೋಡಜ್ಜಿ. 3-4 ತಿಂಗಳು ಬೆಡ್ ರೆಸ್ಟ್ ಆಗಿರ್ಬೇಕಂತೆ. ಏನ್ರಮ್ಮ ಇದು, ಆಸ್ಪತ್ರೆ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಅವಾಗಿಂದ ಅಳ್ತಾ ಇದ್ದೀರಾ. ನಾನು ಹೇಳ್ತಿದ್ದೀನಿ, ಏನು ಆಗಲ್ಲ ಅಂತಂದು ಜೀವಕ್ಕೇನು ಅಪಾಯ ಇಲ್ಲ ಬಿಡಿ. 1-3 ತಿಂಗಳು ಆಮೇಲೆ ಅವರು ಸರಿ ಹೋಗ್ತಾರೆ. ಸುಮ್ನಿರ ಅಮ್ಮಣ್ಣೆ, ಅಳ್ಬೇಡ, ಸುಮ್ನಿರು. ಚಂದ್ರಪ್ಪ, ಹೆಂಗಿದ್ಯೋ? ತಲೆ ಹೆಂಗೈತ್ ನೋವು? ಕಾಲ್ ಹೆಂಗೈತ್ ನೋವು? ಗುಂಡಜ್ಜಿ ಸಖತ್ತು ತಲೆಗೆ ಏಟಾಗ್ಬಿಟ್ಟೈತಿ ಕಡಜ್ಜಿ. ಇರಕ್ಕಿಂತ ಸಾಯದ ವಾಸಿ ಅನ್ನಿಸ್ತೈತಿ, ಹಂಗಾಗ್ಬಿಟ್ಟೈತಿ. ಅಲ್ವಲ್ಲ ಪಾಪ, ನೀನು ನೋಡ್ಕೊಂಡು ಗಾಡಿ ಓಡಿಸ್ಬೇಕು ತಾನೆ. ಹೆಂಗಲ್ಲ ಓಡಿಸ್ತೀನಿ ನೀನು ಸರಿಯಾಗಿದ್ಯಾ ಕಣ್ಣ. ಅವಳು ಪಾಪ ಕಷ್ಟಪಟ್ಟು ನಿನಗೆ ಹೆಂಗ ಅಡುಗೆ ಮಾಡಿರ್ತಾಳೆ ಕಚ್ಕಟಾಯಿ. ನಿನಗೇನು ತೊಂದರೆ ಐತೆ ಹೇಳು? ಅದು ಯಾಕೆ ಹಂಗೆ ಸಾಯ್ತಿಯಪ್ಪ? ಎಣ್ಣೆ ಕುಡಿದ್ಬಿಟ್ಟು ಅದು ಹೆಂಗಂದ್ರೆ ಗಾಡಿ ಓಡಿಸಿ ಇವಾಗ ನೋಡು, ಅವಳೇ ನೋಡ್ಬೇಕಾ ಕಣ್ಣಾಗಿ? ಒಂದೊಂದ್ಸಲಿ ಹೆಂಗೆ ಹೋಯ್ತ್ಯ? ನನಗೆ ಹೆಂಡ್ತಿನೇ ಬೇಡ ಅಂತಂದು ತವ್ರ ಮನೆಗೆ ಕಳಿಸಿದ್ದೆ. ಈಗ ನೋಡು, ಯಾರು ನೋಡೋದು? ಯಾರು ಬರಲ್ಲ ನೋಡಕ್ಕೆ, ಅವಳೇ ನೋಡ್ಬೇಕು. ಗುಂಡಜ್ಜಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಪಾಪ ಹೇಳೋದು, ಹೆಣ್ಮಕ್ಳು ಜೀವನೇ ಇಕ್ಕೊಂಡಿರ್ತಾರೆ ಗಂಡನ ಮೇಲೆ. ನೀವು ರೋಡಾಗ ಹೋಗ್ಬೇಕಾರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಎಣ್ಣೆ ಕುಡ್ದು ಗಾಡಿ ಓಡ್ಸೋದ್ಕಿಂತ ಮುಂಚೆ ನಂದು ಒಂದು ಸಂಸಾರ ಐತೆ, ನಾನು ನಂಬ್ಕೊಂಡು ನನ್ನ ಹೆಂಡತಿ ಐತೆ, ನನ್ನ ಮಕ್ಕಳವೆ, ನಮ್ಮ ಅಮ್ಮ ಐತೆ, ನಮ್ಮ ಅಪ್ಪ ಐತೆ ಅಂತಂದು ತಲೆಗೆ ಒಂದಿಟ್ಟು ಇಕ್ಕೊಂಡು ಗಾಡಿ ಓಡಿಸ್ರಿ. ಏನೂ ಆಗಲ್ಲ. ನಿಮ್ಮ ಖುಷಿಗೆ ನೀವು ಹೆಂಗಂದ್ರೆ ಹಂಗೆ ಓಡಿಸ್ಬಿಟ್ಟು ಕೊನೆಗೆ ತಲೆ ತತ್ತೀರ ಅಷ್ಟೇ. ಏನನ ಒಂದ್ ಈಟ್ ಹೆಚ್ಚು ಕಮ್ಮಿ ಆಗಿದ್ರೆ ಅವಳು ನೋಡಾರ ಯಾರು ಹೇಳು? ಏನನ ತಿಂದ ಇಲ್ವಾ ಪಾಪ? ತಿಂದೆ ಕಡಜ್ಜಿ, ಸ್ವಲ್ಪ ಇಡ್ಲಿ ತಿಂದೆ. ಏನು ಆಗಲ್ಲ, ಜಾಸ್ತಿ ಮಾಂಸ ಇಕ್ಕೆ ಬೇಡ. 1-3 ತಿಂಗಳು ಬೆಡ್ ರೆಸ್ಟ್ ಹೇಳೋರೆ ನಿಂಗೆ. 3 ತಿಂಗಳು ಮನೆಗೆ ಅಚ್ಚುಕಟ್ಟಾಗಿದ್ದು ಉಣ್ಕೊಂಡು ತಿನ್ಕೊಂಡು ಆಮೇಲೆ ಹೆಂಗ ಸರಿ ಹೋದ್ಮೇಲೆ ಇಲ್ಲಿ ನೋಡಿ ಎಣ್ಣೆ ಕುಡಿಯೋದೆಲ್ಲ ಬಿಟ್ಟು ನೆಟ್ಟಿಗೆ ಕೆಲ್ಸಕ್ಕೆ ಹೋಗ್ಕೊಂಡು ಮಂತ ಬಿದ್ದಿರು. ಹೂನಜ್ಜಿ, ಹಂಗೆ ಮಾಡ್ತೀನಿ. ನೋಡಿರಿ ಚಂದ್ರಪ್ಪ ಹೆಂಗ್ ಮಾಡ್ಕೊಳವನೆ ಅಂತಂದು. ಗಾಡಿಗೆ ಬಿದ್ಬಿಟ್ಟು ತಲೆಗೂ ಕಾಲಿಗೂ ಎಲ್ಲ ಏಟ್ ಮಾಡ್ಕೊಳವನಿ ಪಾಪ. ಏನನ ಹೆಚ್ಚು ಕಮ್ಮಿ ಆಗಿದ್ರಿ ಇವನಿಗೆ, ಅವ್ ಹೆಂಡ್ತಿ ಏನು ಮಾಡ್ಬೇಕಿತ್ತೇಳಿ. ಅದಕ್ಕೆ ನಿಮಗೆ ಕೈ ಮುಗಿತೀನಪ್ಪ. ಗಾಡಿ ಓಡಿಸ್ಬೇಕಾರೆ ಒಂದು ಪಕ್ಷ ನಿಧಾನಕ್ಕೆ ಹೋಗ್ರಿ, ಆದರೆ ಜೋರಾಗಂತೂ ಹೋಗ್ಬೇಡ್ರಿ. ಏನು ಅರ್ಧ ಗಂಟೆ ಲೇಟ್ ಆಗ್ತೈತಿ, ನಿಧಾನಕ್ಕೆ ಹೋಗ್ರಿ. ಹಂಗಂತಂದು ಫಾಸ್ಟಾಗಿ ಹೋಗೋದು, ಬೀಳೋದು, ಎದಳೋದು, ನಿಮ್ಮನ್ನ ನಂಬ್ಕೊಂಡು ಒಂದು ಸಂಸಾರ ಇರ್ತೈತಿ.